ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಮಿಶ್ರ ತರಕಾರಿಗಳನ್ನು ಹಾಕಿ ರುಚಿಯಾಗಿರುವಂಥ ಮಜ್ಜಿಗೆ ಹುಳಿ ಮಾಡುವ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಮಜ್ಜಿಗೆ ಹುಳಿ ಒಂಥರ ಹಿತವಾಗಿ ರುಚಿಯಾಗಿರುತ್ತೆ. ಶೀತ ಅಥವಾ ಉಷ್ಣ ಪ್ರಕೃತಿ ಇಬ್ಬರೂ ಕೂಡ ಉಪಯೋಗಿಸ್ಬೋದು. ಇಲ್ಲಿ ನಾನು 6ರಿಂದ 8 ಜನಕ್ಕೆ ಆಗುವಷ್ಟು ಮಜ್ಜಿಗೆ ಹುಳಿ ಮಾಡ್ತಾ ಇರೋದ್ರಿಂದ 2 ದಪ್ಪ ಮೆಣಸಿನ್ಕಾಯಿ, 4 ಮೂಲಂಗಿ, 8-10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ 1 ಕಪ್ಪು, ಅರ್ಧ ಲೀಟ್ರ್ ಗಟ್ಟಿ ಮೊಸರು, 1 ಇಂಚು ಶುಂಠಿ, ನೆನೆಸಿಟ್ಟಿರುವಂಥ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅದನ್ನು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಇದನ್ನೆಲ್ಲ ಹಾಕಿ ರಫಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಹಾಕಿ ಮೂಲಂಗಿನ ಫಸ್ಟ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋ ತನಕ 2 ನಿಮಿಷ ಲೋ ಹೀಟಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಮೂಲಂಗಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಅದನ್ನು ಹಾಕಿ ಮುಚ್ಚಳ ಮುಚ್ಚಿ ಆವಿಯಲ್ಲಿ 1 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಈಗ ಮೂಲಂಗಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಆಗಿದೆ. ಫಂಕ್ಷನ್ಗಳಲ್ಲಿ ಇದೇ ಮಜ್ಜಿಗೆ ಹುಳಿ ಬೂದುಗುಂಬಳಕಾಯಿ ಹಾಕ್ತಾರೆ, ಸಾಂಬಾರು ಸೌತೆಕಾಯಿ ಹಾಕಿ ಮಾಡ್ತಾರೆ. ಅದನ್ನೆಲ್ಲ ಮಜ್ಜಿಗೆ ಕಡಿದು ಬಿಟ್ಟು ಕುದಿಸಿ ಮಸಾಲೆ ಜೊತೆಗೆ ಬಡಿಸ್ತಾರೆ. ಇಲ್ಲಿ ನಾನು ಮಸಾಲೆ ಜೊತೆ ಮೊಸರು ಹಾಕಿ ಕುದಿಸ್ತಾ ಇಲ್ಲ. ಏಕೆಂದರೆ ಮಾಡಿಟ್ಕೊಂಡಿರೋ ಮಸಾಲೆನ ಅರ್ಧ ಮಾತ್ರ ಮೊಸರಿಗೆ ಹಾಕಿ ಉಪಯೋಗಿಸಿದ್ರೆ ಇನ್ನು ಅರ್ಧ ನಮ್ಗೆ ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಬೋದು. ಹೆಚ್ಚಿಟ್ಕೊಂಡಿರೋಂಥ ದಪ್ಪ ಮೆಣಸಿನ್ಕಾಯಿನ ಹಾಕಿ ಮುಚ್ಚಳ ಮುಚ್ಚಿ ಮತ್ತೆ 2 ನಿಮಿಷ ಆವಿಯಲ್ಲೇ ಬೇಯಿಸ್ಕೊಳ್ಬೇಕು. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ಯಾಕೆ ತರಕಾರಿ ತುಂಬ ಬೇಯಬಾರ್ದು. ತರಕಾರಿನೂ ಕೂಡ ಬೆಂದಿದೆ. ಇದಕ್ಕೆ ಈಗ ರುಬ್ಬಿರೋ ಮಸಾಲೆಯನ್ನು ಹಾಕಿ 2 ನಿಮಿಷ ಕುದಿಸಿದ್ರೆ ಸಾಕು. ಉಪ್ಪು ನಾನು ಸ್ವಲ್ಪನೇ ಹಾಕಿರೋದು, ಯಾಕೆ ಅಂದರೆ ಮೂಲಂಗಿ ಉಪ್ಪು ಇರುತ್ತೆ ಅಂದ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಅರ್ಧಕ್ಕೆ ಬಂದು ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಬೇಕು. ಈ ಮಸಾಲೆ ಅರ್ಧ ಎತ್ತಿಟ್ಕೊಂಡು ಇನ್ನು ಅರ್ಧಕ್ಕೆ ಮಾತ್ರ ಫ್ರೆಶ್ ಆಗಿರೋ ಸಿಹಿ ಮೊಸರನ್ನ ಹಾಕಿ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಹಿಂಗು, ಕರಿಬೇವು ಸೊಪ್ಪು ಫ್ರೆಶ್ ಆಗಿರಬೇಕು. ಇಷ್ಟು ಚೆನ್ನಾಗಿ ಒಗ್ಗರಣೆ ಹಾಕಿ ಮೊಸರು ಮತ್ತು ಈ ಮಸಾಲೆ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ. ಇದಕ್ಕೆ ಬಿಸಿ ಬಿಸಿ ಮುದ್ದೆ, 1 ಕಪ್ ರೈಸು, ಮಸಾಲೆ ಪಪ್ಪಟ್ಟು ಕರೆದಿರೋದು, ಎಕ್ಸ್ಟ್ರಾ ರುಚಿ ಬೇಕಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಲ್ಲ ಅದನ್ನು ಕರೆದು, 1 ಕೋಸಂಬರಿ ಮಾಡಿದ್ದೀನಿ. ಇಷ್ಟು ಒಂದು ಲಂಚ್ಗೆ ಸಫಿಷಿಯೆಂಟಾಗಿ ಒಬ್ಬ ಪರ್ಸನ್ಗೆ ಸಾಕಾಗುತ್ತೆ. ಸಾಮಾನ್ಯ ನಾವು ಬೇಳೆ ಸಾಂಬಾರೆಲ್ಲ ಮಾಡ್ತಾ ಇರ್ತೀವಲ್ವ, ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಹಾಗೆ ಪ್ಲೇಟಿಂಗ್ ಕೂಡ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಒಂದು ಇಟ್ಬಿಟ್ಟು ಊಟ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ ಇದೇ ರೆಸಿಪಿ ಜೊತೆ ಇನ್ನೊಂದು ಸೌತೆಕಾಯಿ ತೆಂಗಿನಕಾಯಿನ ಹಾಕಿ ಒಂದು ಪಚ್ಚಡಿ ಅಂಥೇಳಿ, ಅದು ಅನ್ನಕ್ಕಂತೂ ತುಂಬಾ ರುಚಿ ಇರುತ್ತೆ. ಅದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. 2 ರೆಸಿಪಿಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು.